ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ವ್ಲಾಗ್. ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ರಿಲೇಟೆಡ್ ಆಗಿರೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ತುಂಬ ಹಳೇದು ವಿಡಿಯೋ ಆ್ಯಕ್ಚುಲಿ. ಅಂದರೆ ಶ್ರೇಯಾನ್ಗೆ ನಾನು ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿದ್ನಲ್ಲ, ಆವಾಗ ಪಾರ್ಕ್ ಕರ್ಕೊಂಡೋಗಿ ಆಟ ಆಡಿಸಿದ್ದು. ಸೊ ಆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಇವತ್ತು ಒಳ್ಳೆಯ ದಿನ ಆ್ಯಂಡ್ ಇವತ್ತು ರಿಲೇಟೆಡ್ ಆಗುತ್ತೆ ಅಂಥೇಳಿ ಮಕ್ಕಳ ದಿನಾಚರಣೆ ಇರೋದ್ರಿಂದ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂಥೇಳಿ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು 4 ಮಿನಿಟ್ಸ್ ವಿಡಿಯೋ ಅಷ್ಟೇ ಆಗಿರುತ್ತೆ. ಯಾಕಂದರೆ ಶ್ರೇಯಾನ್ ತುಂಬ ಆಡಲಿಲ್ಲ. ಫಸ್ಟ್ ಟೈಮ್ ನಾನು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು, ಹಾಗಾಗಿ ಅವ್ನು ತುಂಬ ಹೆದರ್ಕೊಳ್ತಿದ್ದ. ತುಂಬ ಹೊತ್ತು ಆಡಲಿಕ್ಕೂ ಆಗಲಿಲ್ಲ, ಹಾಗೆ ಲೇಟಾಗಿ ಹೋಗಿದ್ವಿ. ಸೊ ಜಾಸ್ತಿ ಆಟ ಆಡಿಸ್ಲಿಕ್ಕೆ ಆಗಲಿಲ್ಲ. ಬಟ್ ಹೋಗಿದ್ದ ಟೈಮಲ್ಲಿ ತುಂಬಾ ವ್ಯಾಲ್ಯೂಬಲ್ ಟೈಮ್ನ ಕಳೆದ. ತುಂಬಾ ಇಷ್ಟಪಟ್ಟು ತುಂಬ ಖುಷಿಯಾಗಿ ಆಟ ಆಡ್ದ. ಬಟ್ ನಾವು ಊರಲ್ಲಿರೋದ್ರಿಂದ ಅಲ್ಲಿ ಹತ್ತಿರದಲ್ಲೇ ಯಾವುದೇ ರೀತಿ ಪಾರ್ಕ್ ಆಗಿರ್ಬೋದು ಮತ್ತು ಪ್ಲೇಗ್ರೌಂಡ್ ಯಾವುದೂ ಹತ್ತಿರದಲ್ಲಿ ಇಲ್ಲ. ಅವ್ರನ್ನ ಟೆರೆಸ್ ಮೇಲೆ ಮತ್ತು ಮನೆಯಲ್ಲೇ ಆಟ ಆಡಿಸ್ಬೇಕು. ಟಾಯ್ಸ್ ಎಲ್ಲ ಕೊಟ್ಟು ಮನೆಯಲ್ಲೇ ಆಡಿಸ್ತೀವಿ. ಬಟ್ ಈ ರೀತಿ ಹೊರಗಡೆ ಕರ್ಕೊಂಡೋಗಿ ಆಡಿಸೋದು ತೀರಾ ಕಡಿಮೆ. ಅವ್ರನ್ನ ಕರ್ಕೊಂಡು ಬಂದು ಆಡಿಸಿದಾಗ ತುಂಬಾ ಖುಷಿಪಟ್ಟ. ಇನ್ನು ಜಾರುಬಂಡಿ, ಜೋಕಾಲಿ ಎಲ್ಲ ಅವನಿಗೆ ಹೊಸದು. ತುಂಬಾ ಹೆದರ್ಕೊಳ್ತಾ ಇದ್ದ. ಜೋಕಾಲಿ ಮನೆಯಲ್ಲಿ ಇತ್ತು, ಅದರಲ್ಲಿ ಒಂದು ಸ್ವಲ್ಪ ದಿನ ಅಷ್ಟೇ ಅವನು ಆಟ ಆಡಿದ್ದು. ದೊಡ್ಡವನಾದಮೇಲೆ ಬಾಗ್ತಿದ್ದ ಅಂಥೇಳಿ ಅದರ ಮೇಲೆ ಕೂರಿಸೋದನ್ನೇ ಬಿಡಿಸ್ಬಿಟ್ಟೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ದ. ಆ್ಯಂಡ್ ಅದು ಜೋಕಾಲಿ ಎಲ್ಲ ಕೆಳಗಿತ್ತು. ಸ್ವಲ್ಪನೇ ಹೆದರ್ಕೊಂಡು ಅವನ ಜೊತೆ ನಾನು ಕೂತ್ಕೊಂಡಿದ್ದೆ. ಸ್ವಲ್ಪ ಹೆದರ್ಕೊಳ್ಳಲಿಲ್ಲ. ಆವಾಗ ಚೆನ್ನಾಗೇ ಆಟ ಆಡ್ದ. ಅವ್ನು ಎಂಜಾಯ್ ಮಾಡಿದ್ದು, ಆ ವ್ಯಾಲ್ಯೂಯಬಲ್ ಟೈಮ್ನ ಕಳೆದಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಸುತ್ತಮುತ್ತ ಪಾರ್ಕ್ಗಳೆಲ್ಲ ಇರೋದ್ರಿಂದ ವಾಕ್ ಮಾಡೋದಕ್ಕೆ, ಜಾಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹತ್ತಿರದಲ್ಲಿ ಇರೋದ್ರಿಂದ ನಾವು ಆರಾಮಾಗಿ ಬೆಳಗ್ಗೆನೇ ಹೋಗ್ಬೋದು ಅಥವಾ ಸಂಜೆ ಟೈಮಲ್ಲಿ ಹೋಗೋದು ತುಂಬಾ ಬೆಸ್ಟ್ ಅನಿಸುತ್ತೆ. ಮಕ್ಕಳನ್ನ ಕರ್ಕೊಂಡು ಬರ್ತಾ ಚಾಟ್ಸ್ ತಿಂದ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಅವತ್ತಿನ ದಿನ ತುಂಬಾ ವ್ಯಾಲ್ಯೂಬಲ್ ಟೈಮ್ನ ಕಳೆದ್ವಿ. ನಮ್ಮ ಅಣ್ಣನ ಮಕ್ಕಳು ಮತ್ತು ನಾವು ಎಲ್ಲರೂ ಹೋಗಿದ್ದು. ಜೋಕಾಲಿಯಲ್ಲಿ ಕೂರಿಸಿದಾಗ ಸುಮ್ಮನೆ ಇದ್ದ. ತೂಗಿದ ಟೈಮಲ್ಲಿ ಸ್ವಲ್ಪ ಹೆದರ್ಕೊಳ್ತಾ ಇದ್ದ. ಯಾಕಂದರೆ ಅವನಿಗೆ ಹೊಸದು ಮತ್ತು ತುಂಬ ದಿನದಿಂದ ಅವನು ಚಿಕ್ಕವನಾಗಿದ್ದಾಗ, ಅಂದರೆ 8 ತಿಂಗಳು 7 ತಿಂಗಳಾಗಿದ್ದಾಗ ಕೂರಿಸ್ತಿದ್ದೆ. ಚಿಕ್ಕ ಜೋಕಾಲಿ ಬರುತ್ತೆ ಗೊತ್ತಾ ಮನೆಯಲ್ಲೇ, ಆ ಥರದ್ರಲ್ಲಿ ಕೂರಿಸ್ತಿದ್ದೆ. ಬಟ್ ಅದರಲ್ಲಿ ಒಂದು ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. ಅದು ರೂಢಿ ಮಾಡ್ಕೊಂಡಿದ್ದ. ಅದಾದಮೇಲೆ ಈಗ ಒಂದು 6 ಮಂತ್ 1 ಇಯರ್ ಆಗೋಯಿತು. ಅದನ್ನು ತೆಗೆದುಬಿಟ್ವಿ. ಇವಾಗ ಇಲ್ಲಿ ಕೂರಿಸಿದಾಗ ಹೆದರ್ಕೊಳ್ತಾ ಇದ್ದ ಒಂದು ಸ್ವಲ್ಪ. ತುಂಬಾ ಖುಷಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಹೋಗುವಾಗಲೇ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಲಾಸ್ಟಲ್ಲಿ ಕರ್ಕೊಂಬರುವಾಗ ಬರಲ್ಲ ಅಂತ ಇದ್ದ. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಅದರಲ್ಲಿ ನನ್ನ ತಮ್ಮ ಬೇರೆ ಬಂದ. ಅವ್ನು ತುಂಬ ಚೆನ್ನಾಗಿ ಆಟ ಆಡಿಸ್ದ. ಸೊ ಬರಲ್ಲ ಅಂತ ಇದ್ದ, ಆದರೂ ಕತ್ಲೆ ಆಗುತ್ತೆ ಅಂಥೇಳಿ ಬೇಗನೆ ಕರ್ಕೊಂಬಂದ್ಬಿಟ್ವಿ. ಬರ್ತಾ ಚಾಟ್ಸ್ ತಿನ್ಕೊಂಡು ಬಂದು ಅವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯಿತು. ನೀವೆಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.